ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಷಣ್ಮತ್ತಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವುದಾದ್ರು ನಾವಿವತ್ತು ಮಧುರೆಗೆ ಷಣ್ಮತ್ತಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಬೆಳಿಗ್ಗೆನೇ ಸ್ನಾನ ಮಾಡಿ, ಇವತ್ತು ಸೋಮವಾರ, ಇವತ್ತು ಸ್ವಲ್ಪ ಬೇಗ ಹೋದರೆ ಬೇಗ ದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲಾಂದರೆ ತುಂಬ ರಶ್ ಇರುತ್ತೆ. ಇವಾಗ ಶ್ರಾವಣ ಮಾಸ ಅಲ್ವಾ, ತುಂಬ ರಶ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲ ಸ್ನಾನ ಮಾಡಿ ಎಲ್ಲ ಫ್ರೆಶ್ ಅಪ್ ಆಯಿತು. ಮತ್ತು ಇವಾಗ ದೇವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಪೂಜೆ ಮಾಡಿಬಿಟ್ಟು ಹೋಗಬೇಕು. ಬೆಳಿಗ್ಗೆ ಎದ್ದಿರೋದು 5 ಗಂಟೆಗೆ. ಇನ್ನೂ ರೆಡಿ ಆಗ್ತಾ ಇದ್ದೀವಿ. ಎಲ್ಲರೂ ಒಬ್ಬೊಬ್ಬರೇ ಸ್ನಾನ ಮಾಡಿ ಎಲ್ಲ ರೆಡಿ ಆಗವ್ರೆ. ಇನ್ನೇನು ಪೂಜೆ ಆಗಿದ ತಕ್ಷಣ ಹೋಗಬೇಕು. ದೇವರಿಗೆಲ್ಲ ಹೂವು ಎಲ್ಲ ಹಾಕಿದ್ದೀವಿ. ಕ್ಲೈಮೇಟ್ ನೋಡಿ ಯಾವ ಥರ ಐತೆ, ಕತ್ಲು. ನಮ್ಮ ತಮ್ಮವ್ರು ನಿನ್ನೆ ಬಂದಿದ್ರು. ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ವಾಪಸ್ ಹೋಗ್ತಾರೆ ಬಂದು. ನಾವು ಇವಾಗ ಮನೇಲಿ ಪೂಜೆ ಮಾಡಿಕೊಂಡು ಇವಾಗ ನಾವು ದೊಡ್ಡಬಳ್ಳಾಪುರದ ಹತ್ರ ಮಧುರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಪ್ರತಿ ವರ್ಷವೂ ಹೋಗ್ತೀವಿ. ಮಧುರೆ ದೇವಸ್ಥಾನ, ಶನಿಮಾತಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ. ಪ್ರತಿ ವರ್ಷವೂ ಒಂದೊಂದ್ಸಲ ವರ್ಷಕ್ಕೆ 2 ಸಲನೂ ಹೋಗ್ತೀವಿ. ಶ್ರಾವಣ ಮಾಸದಲ್ಲೇ ಹೋಗೋದು ನಾವು. ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಈ ಸತಿ ಸ್ವಲ್ಪ ಲೇಟ್ ಆಯಿತು, ಅಂದರೆ 3ನೇ ವಾರದಲ್ಲಿ ಹೋಗ್ತಾ ಇದ್ದೀವಿ. ವರಲಕ್ಷ್ಮಿ ಹಬ್ಬ ಆದಮೇಲೆ ಹೋಗ್ತಾ ಇರೋದು. ಈ ವಿಡಿಯೋ ಸ್ವಲ್ಪ ಲೇಟ್ ಆಯಿತು. ನಾನು ಅಪ್ಲೋಡ್ ಮಾಡೋದೆಲ್ಲ ಅಪ್ಲೋಡ್ ಮಾಡಿ ಇದು ಲೇಟ್ ಆಯಿತು. ನಾವು ಹಬ್ಬದ ವಿಡಿಯೋದ್ರಲ್ಲೇ ನಾನು ಇದು ಅಪ್ಲೋಡ್ ಮಾಡಬೇಕಾಗಿತ್ತು. ಇದು ತುಂಬ ಲಾಂಗ್ ಆಗಿತ್ತು ಹಬ್ಬದ ವಿಡಿಯೋ ಅಂದ್ಬಿಟ್ಟು ನಾನು ಅದು ಮಾಡಿರಲಿಲ್ಲ. ನಾವು ಹೋಗಿರೋದು ಸೋಮವಾರ, ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ವರಲಕ್ಷ್ಮಿ ಹಬ್ಬನ ಪೂಜೆ ಮಾಡಿದ್ವಿ. ಸೋಮವಾರ ಬಂದು ನಾವು ದೇವಸ್ಥಾನಕ್ಕೆ ಹೋಗಿರೋದು. ಶನಿವಾರ ಆದರೆ ಶ್ರಾವಣ ಮಾಸದಲ್ಲಿ ಮಿನಿಮಮ್ 4 to 5 hours ಆಗೇ ಆಗುತ್ತೆ ದರ್ಶನ ಮಾಡಬೇಕು ಅಂದರೆ. ಅದಕ್ಕೋಸ್ಕರ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಲ್ವ, ಸ್ವಲ್ಪ ಬೇಗ ಹೋದರೆ ಅಭಿಷೇಕ ಮಾಡುವಾಗೆ ನಾವು ದರ್ಶನಕ್ಕೆ ಹೋಗ್ಬೋದು ಒಳಗಡೆ. ಅದಕ್ಕೋಸ್ಕರ ಸ್ವಲ್ಪ ನಾವು ಬೇಗ ಎದ್ದು ನಾವು ಹೋಗ್ತಾ ಇರೋದು. ನಮ್ಮ ತಮ್ಮನೂ ಶಾಪ್ಗೆ ಹೋಗ್ಬೇಕಾಗಿತ್ತು. ಅಷ್ಟರೊಳಗಡೆ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ನಾವೆಲ್ಲರೂ ಬಂದು ಅಲ್ಲೇ ಎಳ್ಬತ್ತಿ ಎಲ್ಲ ಪೂಜೆಗೆಲ್ಲ ತೊಗೊಂಡೋಗಿದ್ವಿ. ಸ್ವಲ್ಪ ಹೂವು ತೊಗೊಬೇಕಾಗಿತ್ತು. ಮತ್ತು ಎಳ್ಬತ್ತಿ ತೊಗೊಂಡು ಅಂಟಿಸ್ತೀವಿ. 101 ಆ ಥರ ತೊಗೊಂಡು ಎಲ್ಲ 9 ಅಂಟಿಸ್ಬೋದು. 101, 21, 51 ಆ ಥರ ಅಂಟಿಸ್ಬೋದು. 28 ಆ ಥರ. ನಾನು ಪ್ರತಿ ಸಲ ಹೋಗುವಾಗೆಲ್ಲ 101 ತೊಗೊಂಡು ಎಳ್ಬತ್ತಿ ಅಂಟಿಸ್ಬಿಟ್ಟು, ಆಮೇಲೆ ಲೈನ್ ಇರಲಿಲ್ಲ ಅಲ್ಲಿ, ಎಲ್ಲರೂ ಅಂಟಿಸಿದ್ವಿ. ಅಂಟಿಸ್ಬಿಟ್ಟು ರಶ್ ಇರಲಿಲ್ಲ. ಅಲ್ಲೇ ಪೂಜೆಗೆ ತೊಗೊಂಡು ಎಲ್ಲ ತೊಗೊಂಡೋಗಿದ್ವಿ. ಸ್ವಲ್ಪ ಹೂವು ಎಲ್ಲ ತೊಗೊಂಡು ಹೋದ್ವಿ. ಒಟ್ಟಿನಲ್ಲಿ ರಶ್ ಇರಲಿಲ್ಲ. ಎಷ್ಟು ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು. ಕ್ಲೈಮೇಟ್ ಅಂತೂ ಬಿಸಿಲಿಲ್ಲ, ಚೆನ್ನಾಗಿತ್ತು. ಹೋಗಿ ಇನ್ನೇನು ದರ್ಶನಕ್ಕೆ ಹೋಗಬೇಕು. ಪೂಜೆ ಆಯ್ತು ಅಂದ್ರೆ ರಂಡಮ್ಮ ಹೋಗೋಗಿ ಒಂದು ಫೋಟೋ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಸೆಲ್ಫಿ ತೊಗೊತಾ ಇದ್ವಿ. ಯಾಕೆಂದರೆ ಒಂದೊಂದ್ಸಲ ಬ್ಯಾಕ್ ಸೈಡಿಂದನೂ ನಾವು ಹೋಗ್ಬೋದು, ಇಲ್ಲಾಂದರೆ ಬ್ಯಾಕ್ ಸೈಡಿಂದ ಬರೋದು ಎಲ್ಲ ಕಂಬಿಗಳು ಹಾಕಿರ್ತಾರಲ್ವ, ಒಳಗಡೆ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ದೇವಸ್ಥಾನದ ಮುಂದೆ ಒಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಫೋಟೋ ತೊಗೊಂಡು. ಚೆನ್ನಾಗೈತ ಬಟ್ಟೆ, ಯಾವುದೋ ರೋಡಿ ಇದ್ದಂಗೆ. 4 ಗಂಟೆಗೆ ಇದ್ದೆ.
ಆ ಯಾಕೆ ಪ್ರಸಾದ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಅಭಿಷೇಕ ಆಗ್ತಾಯಿತ್ತು. ಇನ್ನು ಅಲಂಕಾರ ಮಾಡಿ ಪೂಜೆ ಆಗೋ ಅಷ್ಟೊತ್ತಿಗೆ 10:30 ಆಗುತ್ತೆ. ಇವಾಗ ಅಭಿಷೇಕ ಆಗ್ತಾಯಿತ್ತು. ಪೂಜೆ ಮುಗಿಸ್ಕೊಂಡು ಇವಾಗ ವಾಪಸ್ ಬಂದ್ವಿ. ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ನೋಡೋಕೆ ಹೋಗ್ತಾ ಇದ್ದೀವಿ. ಪ್ರಸಾದ ಇದ್ದರೆ ತಿನ್ಬಿಟ್ಟು ಹೋಗ್ತೀವಿ, ಇಲ್ಲಾಂದರೆ ವಾಪಸ್ ಹೋಗಬೇಕು. ಅದಿಂದಾಗೆ ಸೊಂಟಕ್ಕೆ ಹಾಕೊಂಡ್ರೆ ಸರತ್ತದ ಇದು ಕೊಡು ಮಾಮೂಲಿ ಹಿಂದೆ ಹಿಂದೆ. ಅಯ್ಯೋ ನಾನು ಹಾಕೊಂಡ್ರೆ ಚೆನ್ನಾಗಿತ್ತು. ಹೀಗೆ ಹೋಗೋಣ ಅಂದ್ಬಿಟ್ಟು ಕಾರ್ ಹತ್ತಿದ್ವಿ. ಈಡಿಗೆ ಹಾಕಬೇಕಾಗಿತ್ತು. ಹೋಗಿ ತಿರ್ಗಾ ವಾಪಸ್ ಕಾರ್ ಇಳಿದ್ಬಿಟ್ಟು ಹೋಗಿ ಈಡಿಗೆ ಹಾಕ್ಬಿಟ್ಟು ಬರಬೇಕು. ಪ್ರಸಾದ ಬಂದು 9:30 ಮೇಲೆ ಸ್ಟಾರ್ಟ್ ಆಗುತ್ತಂತೆ, 10 ಗಂಟೆ. ಅದಕ್ಕೋಸ್ಕರ ಇನ್ನು ಲೇಟ್ ಆಗುತ್ತೆ. ನಮ್ಮ ತಮ್ಮನೂ ಶಾಪ್ಗೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ವಾಪಸ್ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಈಡಿಗೆ ಹಾಕಬೇಕಾಗಿತ್ತು. ಬಂದು ಈಡಿಗೆ ಹಾಕ್ಬಿಟ್ಟು, ಯಾವಾಗೂ ಇಷ್ಟು ರಶ್ ಇಲ್ದಿರೋದೇ ನಾವು ಇದೇ ಮೊದಲನೇ ಸಲ ನೋಡಿರೋದು. ನಾವು ಪ್ರತಿ ಸಲ ಬಂದ್ರೂ ನಾವು ಮಿನಿಮಮ್ 2-3 ಅವರ್ಸ್ ಹಾಗೇ ಆಗುತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಲೈನಲ್ಲಿ ನಿಂತ್ಕೊಂಡು. ಫಸ್ಟ್ ಎಂಟ್ರೆನ್ಸಲ್ಲಿ ಅಲ್ಲಿ ಪೂಜೆ ಮಾಡಿಕೊಡ್ತಾರೆ. ಆಮೇಲೆ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು. ಲೈನಲ್ಲಿ ನಿಂತ್ಕೊಂಡೆ ಹೋಗಿ ಪೂಜೆ ಮಾಡಿಸ್ಬೇಕು. ಅಷ್ಟು ರಶ್ ಇರ್ತಾರೆ. ಇವತ್ತು ಸ್ವಲ್ಪ ಬೇಗ ಬಂದಿದ್ದಕ್ಕೆ ರಶ್ ಇರಲಿಲ್ಲ. ಆರಾಮಾಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಇವಾಗ ಹೋಗ್ಬೇಕು ನಾವು. 7 ಗಂಟೆಗೆ 7 ಗಂಟೆಗೆ ಇಲ್ಲಿದ್ರೆ ಅಭಿಷೇಕ ನೋಡ್ಬೋದು. ಅಲ್ಲೇ ಇದ್ಬಿಟ್ಟು 10 ಗಂಟೆಗೆ ಮಹಾಮಂಗಳಾರತಿ ಆಗತ್ತೆ, ಪ್ರಸಾದ ಇರುತ್ತೆ. ಇವಾಗ ಆದರೆ ಅಭಿಷೇಕ ನೋಡಿಕೊಂಡು ಪೂಜೆ ಅದೇ ಮಂಗಳಾರತಿ ತೊಗೊಂಡು ಹೋಗ್ಬೋದು. ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಜನ ಇರ್ತಾರ ಶ್ರಾವಣ ಶನಿವಾರ ಅಲ್ವಾ? ಇಲ್ಲ ಒಂದೊಂದು ಜಾಗದಲ್ಲಿ ಸ್ಕೂಲು ಚಿಕ್ಕದಿರುತ್ತೆ ಅಂತೀವಿ. ಒಂದೊಂದು ಹಳ್ಳಿಯಲ್ಲೇ ಎಷ್ಟು ದೊಡ್ಡ ಸ್ಕೂಲು, ಒಂಥರ ನಾವು ಯಾವಾಗ ಅಷ್ಟೇ ಹೋಗೋಗೆಲ್ಲ ನೋಡ್ತೀವಿ, ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ. ಅಷ್ಟು ದೊಡ್ಡ ಸ್ಕೂಲು. ಬರೀ ಹಳ್ಳಿ ಒಂದು 50 ಮನೆ ಇರ್ಬೋದು. ಅಷ್ಟು ಹಳ್ಳಿಗೆ ಅಷ್ಟು ದೊಡ್ಡ ಸ್ಕೂಲ್ ಇತ್ತು. ಒಂಥರ ಕ್ಲೈಮೇಟ್ ನೋಡೋಕೆ ತುಂಬ ಚೆನ್ನಾಗಿತ್ತು. ಒಂಚೂರು ಬಿಸಿಲು ಅನ್ನೋದಿರಲಿಲ್ಲ. ಸ್ವಲ್ಪ ಎಲ್ಲ ರೋಡ್ಗಳು ಮಾಡ್ತಾಯಿದ್ರು. ರೋಡ್ ಎಲ್ಲ ಚೆನ್ನಾಗಿರಲಿಲ್ಲ ನಾವು ಹೋಗೋ ದಾರಿಯಲ್ಲಿ. ಸಂಜೆ ಮೇಲೆ ನನ್ನ ಮಗ ಬಂದು ಕೇಕ್ ಮಾಡ್ತಾವನೆ. ಏನಾನ ಅವ್ನು ಮಾಡ್ತಾನೆ ಇರ್ತಾನೆ. ಬಂದರೆ ಅವ್ನಿಗೆ ಇಂಟ್ರೆಸ್ಟ್ ಬಂದರೆ ಏನಾನ ತಿನ್ಬೇಕಂದ್ರೆ ಅವನೇ ಮಾಡ್ತಾನೆ. ಚಾಕ್ಲೇಟ್ ಕೇಕ್ ಮಾಡ್ತಾವನೆ. ನನ್ನ ಮಗಳಿಗೆ ತುಂಬ ಇಷ್ಟ ಚಾಕ್ಲೇಟ್ ಕೇಕ್ ಅಂದರೆ. ಒಂದು 1/2 ಅವರಲ್ಲಿ ಬಂದು ಮಾಡಿ ಇವಾಗ ಕಟ್ ಮಾಡ್ತಾವ್ರೆ ತಿನ್ನೋಕ್ಕೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟಿಷ್ಟಲ್ಲ, ತುಂಬ ಚೆನ್ನಾಗಿ ಮಾಡಿದ್ದ. ಅಂದರೆ ದೊಡ್ಡ ಬೇಕ್ರಿಯಲ್ಲಿ ಮಾಡ್ತಾರಲ್ವ ಕೇಕು, ಆ ಥರ ಇತ್ತು. ಅಷ್ಟು ಸ್ಮೂತಾಗಿತ್ತು, ಅಷ್ಟು ಚೆನ್ನಾಗಿತ್ತು. ಒಂದ್ಸಲ ಮಾಡಿ ತಿಂದ್ವಿ ಅಲ್ವಾ, ಇನ್ನೊಂದ್ಸಲ ಮಾಡಬೇಕು ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು, ಅಷ್ಟು ಟೇಸ್ಟ್ ಇತ್ತು. ನಮ್ಮ ಮನೇಲಿ ಮೈಕ್ರೋ ಓವನ್ ಇರುತ್ತಲ್ವ, ಮಾಡ್ತಾರೆ. ಅಷ್ಟು ಮಾಡೋಕ್ಕೋಗಲ್ಲ. ನಮ್ಮ ಯಜಮಾನ್ರು ಬೇಡ ಅಂತಾರೆ. ಅಂದರೆ
ತುಂಬ ಸ್ವೀಟು ಮಾಡೋದು ಬೇಡ, ಏನಾನ ಬೇಕು ಅಂದರೆ ಸ್ವಲ್ಪ ತಂದು ಬೇಕ್ರಿಯಲ್ಲಿ ತಿಂದ್ಬಿಡೋಣ, ಮಾಡಿದ್ರೆ ಒಂದು ತಿನ್ನೋ ಅಷ್ಟು 4ರಷ್ಟು ತಿಂತೀವಿ, ಅದಕ್ಕೆ ಮಾಡಕ್ಕೆ ಹೋಗಬೇಡಿ ಅಂತಾರೆ. ಅದರಲ್ಲಿ ಇದು ನನ್ನ ಮಗ ಮಾಡಿದ, ನಾನಂತೂ ಒಂದು 2 ಪೀಸ್ ನಾನು ಅಷ್ಟೊಂದು ಚಾಕ್ಲೇಟ್ ಕೇಕ್ ತಿನ್ನಲ್ಲ, ಅಷ್ಟು ಟೇಸ್ಟಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ತಿಂದೆ. ನೆಕ್ಸ್ಟ್ ಸಲ ಮಾಡಿಕೊಡು ಅಂದೆ ನನ್ನ ಮಗನಿಗೆ. ಆಮೇಲೆ ನಮ್ಮ ಯಜಮಾನ್ರು ಸ್ವಲ್ಪ ಐಟಮ್ಸ್ ತೊಗೊಂಬಂದಿದ್ರು, ಅಂದರೆ ತರಕಾರಿ ಎಲ್ಲ ತೊಗೊಂಬಂದಿದ್ರು, ರೇಷನ್ನು ಎಲ್ಲ ಸ್ಟೋರ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ತೊಗೊಂಬಂದವ್ರೆ, ಎಲ್ಲ ಫ್ರಿಜ್ಗೆ ಸ್ಟೋರ್ ಮಾಡಬೇಕು, ಫ್ರಿಜ್ಜಲ್ಲೆಲ್ಲ ಜೋಡಿಸ್ಕೊಬೇಕು. ಆನಿಯನ್ನು ಪ್ರತಿಯೊಂದು ಸ್ವಲ್ಪ ಬೆಳಿಗ್ಗೆ ಇವತ್ತು ತಂದಿಟ್ಕೊಂಡ್ರೆ ಒಂದು 5-6 ದಿವಸ ಆಗುತ್ತೆ, ಬೆಳಿಗ್ಗೆ ಹೊತ್ತು ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಎಲ್ಲ ತೊಗೊಂಬಂದವ್ರೆ, ಎಲ್ಲ ಎತ್ತಿಡಬೇಕು. ಇದು ಬಂದು ಚಕತ್ತನ, ಇದು ಬಂದು ಸೊಪ್ಪು, ಚಕತ್ತ ಸೊಪ್ಪು, ಮೊಸೊಪ್ಪಿಗೆ ಚೆನ್ನಾಗಿರತ್ತೆ. ಇವೆಲ್ಲ ಬಿಡಿಸಿಟ್ಕೊಂಡ್ರೆ ಸಾಂಬಾರಿಗೆ ನಾಳೆಗಾಗುತ್ತೆ. ನಾಳೆಗೆ ಅಂದ್ಬಿಟ್ಟು ತರಿಸಿದ್ದೀನಿ ಅದು ಸೊಪ್ಪು ಮತ್ತು ಟೊಮೆಟೊ, ಪ್ರತಿಯೊಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೇಕು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.